ಸೊ ಇಲ್ಲಿಂದನೇ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು, ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರಲ್ಲಿ. ಸೊ ನೀವು ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬ್ಯಾಂಗ್ಳೂರು ಬಂದಾಗ ಎಲ್ಲಿ ಇಳ್ಕೊಂಡಿದ್ರಿ ಅಂತ. ಇವ್ರು ನನಗೆ ಡ್ರಾಪ್ ಮಾಡೋಕ್ಕೆ ಬರ್ತಾವ್ರೆ. SLCಲಿ ಏನಾದರೂ ಯಾರು ಟಾಪ್ ಬಂದು ಸ್ಕೂಲ್ಗೆ ಫಸ್ಟ್ ಬಂದರೆ ನನ್ನ ಕಡೆಯಿಂದ ಒಂದು ಐಫೋನ್ ಗಿಫ್ಟ್ ನಿಮಗೆ, ಬ್ರ್ಯಾಂಡ್ ನ್ಯೂ ಐಫೋನ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಇವತ್ತು ಮತ್ತೊಂದು ಟ್ರಾವೆಲ್ ಗೈಸ್. ಒಂದು ವಾರ ವೆಕೇಷನಲ್ಲಿ ಊರಿಗೆ ಬಂದಿದ್ದೆ. ಸೊ ಇವತ್ತು ನಾನು ಮತ್ತೆ ಟ್ರಾವೆಲ್ ಬ್ಯಾಕ್ ಮಾಡ್ತಾಯಿದ್ದೀನಿ ಬ್ಯಾಂಗ್ಳೂರಿಗೆ. ಸೊ ಒಂದು ವಾರ ಚೆನ್ನಾಗಿದ್ದೆ, ಆರಾಮಾಗಿ ಮನೆಯವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದೆ, ತುಂಬ ಖುಷಿ ಆಯಿತು. ಸೊ ನನಗೆ ಟ್ರಾವೆಲ್ ಅಂದರೆ ತಲೆ ಖರಾಬ್ ಆಗುತ್ತೆ ಗೈಸ್. ಇವತ್ತು ರಾತ್ರಿ ಎಲ್ಲ ಟ್ರಾವೆಲ್ ಮಾಡಬೇಕು, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಬ್ಯಾಂಗ್ಳೂರು ವರ್ಕ್ ಮಾಡೋರಿಗೆಲ್ಲ ಇದ್ದಿದ್ದೆ, ಇದೊಂಥರ ಸ್ಟ್ರಗಲ್ಲೇ ನಮಗೆ. ಹಳ್ಳಿಗೆ ಬರೋದು ಆ್ಯಂಡ್ ಇಲ್ಲಿ ಬಂದಮೇಲೆ ನಮ್ಗೆ ಇಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ, ಮತ್ತು ತಿರ್ಗಾ ಹೋಗಿ ಬೇಜಾರು ಆಗ್ತಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಬೇಕು ಗೈಸ್. ಆ್ಯಂಡ್ ಇದು ನನ್ನ ಕುಟುಂಬ. ಸೊ ಇವರೆಲ್ಲ ಸೇರಿ ನನಗೆ ಇವಾಗ ಬಾಯಿ ಹೇಳಕ್ಕೆ ನಿಂತ್ಕೊಂಡವ್ರೆ, ಆಯಿತಾ. ಆ್ಯಂಡ್ ಏನಪ್ಪ ಅಂದರೆ ಇವರು ಇವತ್ತಿಗೆ ಲಾಸ್ಟು, ಮತ್ತು ನಾನು ಬೆಂಗ್ಳೂರಿಗೆ ಹೋದ್ಮೇಲೆ ಸ್ವಲ್ಪ ದಿನ ನಾನು ವೀಡಿಯೋಲಿ ಕಾಣಿಸಲ್ಲ. ಸೊ ನಾನು ಒಬ್ಬನೇ ಇರ್ತೀನಿ ನನ್ನ ವೀಡಿಯೋಲಿ. ಆ್ಯಂಡ್ ದೆನ್ ಮತ್ತೆ ನಾನು ಊರಿಗೆ ಬಂದಮೇಲೆ ಮತ್ತೆ ಇವ್ರು ಕಾಣಿಸ್ತಾರೆ. ಸೊ ಅದಕ್ಕೆ ಇವಾಗಲೇ ನೋಡ್ಕೊಂಬಿಡಿ ನನ್ನ ಫ್ಯಾಮಿಲಿನ. ಆ್ಯಂಡ್ ಫೈನಲಿ ಇವಾಗ ಟೈಮ್ ಆಗಿದೆ 6 o'clock. ಸೊ ನಾನು ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ಹೋಗಿ ಮತ್ತೆ ನಾನು 30 kilometers ಹೋಗಬೇಕು. ಸೊ ಅಲ್ಲಿಂದ ನನ್ನ ಬಸ್ ಪಿಕಪ್ ಇದೆ. ಸೊ ಅಲ್ಲಿಂದ ಬೆಂಗ್ಳೂರಿಗೆ ಹೋಗಬೇಕು ಗೈಸ್. ಸೊ ಇವಾಗ ಎಲ್ರಿಗೂ ಕ್ವಿಕ್ಕಾಗಿ ಬಾಯ್ ಹೇಳ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀನಿ ಗೈಸ್. ಸೊ ಬನ್ನಿ ಮಾತಾಡ್ಸೋಣ. ವಾಲಿ, ಊರಿಗೆ ಹೋಗ್ತಾ ಇದ್ದೀನಿ. ಏನು ಹೇಳ್ತೀಯಪ್ಪ? ಹೌ ಥ್ಯಾಂಕ್ ಯು. ಬೆಸ್ಟ್ ವಿಶಸ್ ಮಾಡ್ತಾವ್ನು ಗೈಸ್. ಏನಪ್ಪ ಸಮಾಚಾರ? ಬೇಗ ಹೋಗಿ ಗಡಮ್ ಬಂದ ಅಂಕಲ್, ಮತ್ತೆ ಕಾಯ್ತಾ ಇರ್ತೀವಿ. ಹೌದಾ, ಸರಿ ಪಕ್ಕ ಬರ್ತೀನಿ ಆಯಿತಾ. ನೆಕ್ಸ್ಟ್ ಮಂತೇ ಬರ್ತೀನಿ. ಆ್ಯಂಡ್ ಇದು ನನ್ನ ಫ್ಯಾಮಿಲಿ ಗೈಸ್, ನೋಡ್ಕೊಂಬಿಡಿ. ಬಾಯ್ ಬಾಯ್. ನಮ್ಮ ಅಣ್ಣ ಇವರು. ಆ್ಯಂಡ್ ನಮ್ಮ ಭರತ್. ಬಾಯ್. ನಮ್ಮ ಚಿರು, ನಮ್ಮ ಏಕಲವ್ಯ, ಆ್ಯಂಡ್ ನಮ್ಮ ಅಮ್ಮ. ಹೋಗಿನ ಮೇಲೆ ಭಾಳ ಬೇಜಾರಾಗುತ್ತಪ್ಪ ಯಪ್ಪ, ಒಂದು ಆರ್ತನ. ಹಾಂ ಪರವಾಗಿಲ್ಲ ಇರುತ್ತೆ, ಅದೆಲ್ಲ ಕಾಮನ್. ಆ್ಯಂಡ್ ನಮ್ಮಪ್ಪ ಗೈಸ್, ನಮ್ಮಪ್ಪನೂ ಬಾಯ್ ಮಾಡಿದರು. ಆ್ಯಂಡ್ ನಮ್ಮ ಅತ್ತಿಗೆ, ಇನ್ನೊಬ್ಬ ಅತ್ತಿಗೆ. ಬನ್ನಿ, ಇವ್ರು ಶೈ ಇದ್ದಾರೆ ಗೈಸ್, ಕ್ಯಾಮ್ರಲ್ಲಿ ಬರೋಲ್ಲ ಭಾಳ. ಸೊ ಹೋಗಿ ಬರೋದಾ? ಮತ್ತೆ ಏನು ಸಮಾಚಾರ? ರೊಕ್ಕ ಕೊಡ್ಬೇಕಾ? ಬೇಡ. ಎಲ್ಲ ಇನ್ನೋಸೆಂಟ್ ಗೈಸ್ ಇವರೆಲ್ಲ. ಹಾಂ ಸರಿ ಓಕೆ. ಬಾಯ್ ಗೈಸ್, ಬಾಯ್. SLC ಎಕ್ಸಾಮ್ ಬರೆಯೋಕೆ ಯಾರು ಹೋಗ್ತಾ ಇರೋದು ಈ ಸಲ? ಸೊ ಬರ್ರಿ ಇಲ್ಲಿ. ಸೊ ನಿಮಗೆ ಆಯಿತಾ, ಈಗ ನ್ಯೂ ಇಯರ್ ಬರುತ್ತೆ ಇನ್ನೊಂದು 2 ದಿನ ಆದರೆ. ಸೊ ಇವಾಗ ಡಿಸೆಂಬರ್ ಮಂತ್ ಎಂಡಲ್ಲಿದ್ದೀವಿ, ಸರಿನಾ. 2025 ಬರುತ್ತೆ. ಸೊ ಇವಾಗಿಂದ ಸೀರಿಯಸ್ಸಾಗಿ ಸ್ಟಡಿ ಮಾಡಿರಿ, ರ್ಯಾಂಕಲ್ಲಿ ಬರ್ರಿ. ಯಾರು ರ್ಯಾಂಕಲ್ಲಿ ಬರ್ತೀರ ನೋಡೋಣ. ಯಾರು ಫಸ್ಟ್ ಬರ್ತಾರೆ ಅವ್ರಿಗೊಂದು ಐಫೋನ್ ಗಿಫ್ಟ್, ಆಯಿತಾ. ಇವಾಗ ಆಲ್ರೆಡಿ ಕಣ್ಣಪ್ಪಗೊಂದು ಐಫೋನ್ ಗಿಫ್ಟ್ ಕೊಡಿಸಿದ್ದೀನಿ. ನೆಕ್ಸ್ಟು SLCಲಿ ಏನಾದರೂ ಯಾರು ಟಾಪ್ ಬಂದು ಸ್ಕೂಲ್ಗೆ ಫಸ್ಟ್ ಬಂದರೆ ನನ್ನ ಕಡೆಯಿಂದ ಒಂದು ಐಫೋನ್ ಗಿಫ್ಟ್ ನಿಮಗೆ, ಬ್ರ್ಯಾಂಡ್ ನ್ಯೂ ಐಫೋನ್. ಆ್ಯಂಡ್ ನಮ್ಮ ಚಿರುಗೆ ಐಫೋನ್ ಕೊಡಿಸ್ಲೇಬೇಕು, ಯಾಕಂದರೆ ಅವ್ನು 2nd PUC. ಆ್ಯಂಡ್ ಚೆನ್ನಾಗಿ ಸ್ಕೋರ್ ಮಾಡು, ಚೆನ್ನಾಗಿ ಓದು, ಇವಾಗಿಂದ ಟಾರ್ಗೆಟ್ ಮಾಡಿರಿ ಆಯಿತಾ. ಸೊ ಇನ್ನೂ 3 ತಿಂಗಳಿರುತ್ತೆ ನಿಮ್ಗೆ ಎಕ್ಸಾಮ್ಗೆ. ಸೊ ಇವಾಗ ರೈಟ್ ಟೈಮ್ ಟು ಟಾರ್ಗೆಟ್, ಓಕೆ. ಸೊ ಟಾರ್ಗೆಟ್ ಇಟ್ಕೊಂಡು ಡಿಫ್ರೆಂಟಾಗಿ ಸ್ಟಡಿ ಮಾಡಿ, ಏನೇನು ಯಾವ್ಯಾವ ಡೈಮೆನ್ಷನಲ್ಲಿ ಆನ್ಸರ್ ಬರೀಬೇಕು ಅದೆಲ್ಲನೂ ಪ್ರಾಕ್ಟೀಸ್ ಮಾಡಿಬಿಡ್ರಿ ಒಂದು 3 ತಿಂಗಳು. ಸೊ ನ್ಯೂ ಇಯರ್ ಬರೋವರೆಗೂ ಎಂಜಾಯ್ ಮಾಡಿರಿ. ನ್ಯೂ ಇಯರ್ ಬಂದ ಮೇಲಿಂದ ಸೀರಿಯಸ್ಸಾಗಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಇವಂದೇನಿಲ್ಲ ಗೈಸ್, ಇವಾಗ ಇನ್ನೂ 6th standard, ಇನ್ನೂ ಲಾಂಗ್ ವೇ ಟು ಗೋ. ನೀನೇನು ತಲೆ ಕೆಡಿಸ್ಕೊಬೇಡ ಆಯಿತಾ. ಆರಾಮಾಗಿ ವಿಡಿಯೋ ಮಾಡ್ಕೊಂಡಿರಲಿ. ಇವನು ಎಷ್ಟನೇ ಕ್ಲಾಸ? ನೀನು 8th ಗೈಸ್. ಇವನಿಗೂ ಇವ್ರ ಮಾಸ್ಟ್ರು ಬಂಡೆ ಇರ್ತಾರೆ, ಅವ್ರು ಕಲಿಸ್ತಾರೆ, ಪ್ರಾಬ್ಲಮ್ ಇಲ್ಲ ಆಯಿತಾ. ಇವಂದು ಪ್ರಾಬ್ಲಮ್ ಇಲ್ಲ. ಈಗ ಇವ್ರದ್ದೇ ಗೈಸ್ ಮೇನ್ ಎಕ್ಸಾಮ್ ಬರೆಯೋಕೆ ಹೋಗ್ತವ್ರೆ. ಸೊ ಅವ್ರಿಗೆ ಬೆಸ್ಟ್ ವಿಶಸ್, ಆಲ್ ದ ಬೆಸ್ಟ್. ಓಕೆ, ಚೆನ್ನಾಗಿ ಮಾಡಿ, ಡೂ ವೆಲ್, ಆಲ್ ದ ಬೆಸ್ಟ್. ಮೇ ಬಿ ನಾನು ರಿಟರ್ನ್ ಬರೋದ್ರೊಳಗಡೆ ಇವ್ರು ಎಕ್ಸಾಮ್ ಬರೆದಿರ್ತಾರೆ ಅನಿಸುತ್ತೆ. ಸೊ ನಾನು ಬಂದು ಸ್ಕೋರ್ ನೋಡ್ತೀನಿ ಹೆಂಗೆ ಮಾಡಿರ್ತಾರೆ ಅಂತ. ಓಕೆ. ಹಾಂ ಗೈಸ್, ಗಾಡೀಲಿ ಹೋಗ್ತಾ ಇಲ್ಲ, ಇವ್ರು ನನಗೆ ಡ್ರಾಪ್ ಮಾಡೋಕ್ಕೆ ಬರ್ತಾವ್ರೆ ಸಿಟಿ ರೋಡ್ಗೆ ಕನೆಕ್ಟ್ ಆಗೋವರೆಗೂ. ಸೊ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಗೈಸ್ ಅಷ್ಟೇ. ಸೊ ಅಲ್ಲಿಂದ ರಿಟರ್ನ್ ಬರ್ತಾರೆ. ಬಾಯ್. ಸೊ ಗೈಸ್, ಇಲ್ಲಿ ರೋಡ್ ಸೈಡ್ ಬಂದು ನಿಂತ್ಕೊಂಡಿದ್ದೀವಿ, ಯಾವ್ದಾದ್ರು ಬಸ್ ಬರುತ್ತಾ ಅಂತ. ವೇಟಿಂಗ್ ಫಾರ್ ದ ಬಸ್ ಗೈಸ್.
ಇವ್ರು ನನ್ನ ಡ್ರಾಪ್ ಮಾಡೋಕ್ಕೆ ಬಂದವ್ರೆ. ಕತ್ಲೆ ಆಗಿದೆ. ವಾಪಸ್ ಹೆಂಗೆ ಹೋಗ್ತೀರಾ? ಹಾಂ, ಸೊ ಇಲ್ಲಿಂದ 8 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್ ರಿಟರ್ನ್. ಓಕೆ, ಅಲ್ಲೊಂದು ಬಸ್ ಬಂತು ಗೈಸ್, ಲೈಟ್ ಹಾಕ್ಕೊಂಡು ಬರ್ತಿದ್ದೆ ನೋಡಿ. ಇವಾಗ ಹೋಗ್ತೀನಿ ಅದರೊಳಗಡೆ ಗೈಸ್. ಬಸ್ ಹತ್ಕೊಂಡೆ, ಇವಾಗ ಟಿಕೆಟ್ ತೊಗೊಂಡಿದ್ದೀನಿ. ಇಲ್ಲಿಂದ ಸಿಂಧನೂರಿಗೆ ಹೋಗ್ತಾಯಿದ್ದೀನಿ ಗೈಸ್. ಸೊ ಅಲ್ಲಿಂದ ನನ್ನ ಬಸ್ ಪಿಕಪ್ ಇರೋದು. ಇವಾಗ ನಮ್ಮ ಪ್ರಯಾಣ ಗೌರ್ಮೆಂಟ್ ಬಸ್ಸಲ್ಲಿ. ಗೈಸ್ ಇದೇ ಕೆಂಪು ಬಸ್ ಹತ್ಕೊಂಬಂದು ಇಳಿದೆ. ಇವಾಗ ನಾನು ಇದು ಸಿಂಧನೂರು ಬಸ್ ಸ್ಟ್ಯಾಂಡ್ ಗೈಸ್. ಸೊ ಇಲ್ಲಿಂದ ಐ ಆಮ್ ಗೋಯಿಂಗ್ ಟು ಮೈ ಪ್ರೈವೇಟ್ ಬಸ್ ಸ್ಟಾಪ್ ಗೈಸ್. ಅದು ಆ್ಯಕ್ಚುಲಿ ಗೌರ್ಮೆಂಟ್ ಬಸ್ ಸ್ಟಾಪ್ ಆಚೆ ಕಡೆ ಇದೆ. ಸೊ ಇಲ್ಲಿಂದ ಹೋಗಬೇಕು. ಸೊ ಇಲ್ಲೇ ಎಲ್ಲ ನಿಂತ್ಕೊಂಡಿರುತ್ತೆ ಗೈಸ್ ನಮ್ಮ ಬಸ್ಸು. ಇದಲ್ಲ, ಇದು ಬೇರೆದು. ಓಕೆ, ದಿಸ್ ಬಸ್ ಗೈಸ್, ಇದೆ ಹತ್ಕೋಬೇಕು. ಇಲ್ಲೇ ಇದೆ ನನ್ನ ಸೀಟು, ಅಲ್ಲಿ 3. ಸದ್ಯಕ್ಕೆ ಬ್ಯಾಗ್ ಇಟ್ಬಿಟ್ಟು ಊಟ ಮಾಡ್ಕೊಬರ್ತೀನಿ ಗೈಸ್. ಇದೊಂದು ಹಾಕ್ತೀನಿ ಇಲ್ಲಿ ಆ್ಯಂಡ್ ಕ್ಲೋಸ್ ಮಾಡ್ಬಿಡೋಣ. ಸೊ ಗೈಸ್ ಏನಂದರೆ ಇವಾಗ ನಾನು ಹೆಲ್ದಿ ಮೀಲ್ ತಿನ್ನಬೇಕು. ಟ್ರಾವೆಲ್ ಮಾಡಬೇಕಾದ್ರೆ ಏನೇನೋ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ನಾರ್ತ್ ಕರ್ನಾಟಕ ಖಾನಾವಳಿ ಹುಡ್ಕೊಂಬಂದಿದ್ದೀನಿ ಗೈಸ್, ರೊಟ್ಟಿ ಊಟ ಮಾಡೋಣ ಅಂದ್ಬಿಟ್ಟು. ಇಲ್ಲೊಂದು ಸಿಕ್ಕಿದೆ ಕೊನೆಗೂ. ಸೊ ಇಲ್ಲೇ ಊಟ ಮಾಡೋದು ಗೈಸ್. ಇವಾಗ ರೊಟ್ಟಿ ಗೈಸ್ ಆ್ಯಂಡ್ ಚಟ್ನಿ ಪುಡಿ ಬಂದಿದೆ. ಓಕೆ, ಇದು ಪರ್ಫೆಕ್ಟ್ ಮೀಲ್ ಗೈಸ್ ನನಗೆ ಇವತ್ತು. ರೊಟ್ಟಿ, ಕಾಳು, ಪಲ್ಯ, ಚಟ್ನಿ ಪುಡಿ ಆ್ಯಂಡ್ ತರಕಾರಿ ಆ್ಯಂಡ್ ಬೇಳೆ, ಜೊತೆಗೆ ಮೊಸರು. ನಾರ್ತ್ ಕರ್ನಾಟಕ ಮೀಲ್ ತಿನ್ನೋದು ಹೇಳ್ಕೊಡ್ತೀನಿ ನೋಡಿ. ಪಲ್ಯ ಗಿಲ್ಲೆ ಎಲ್ಲ ರೊಟ್ಟಿಲಿ ಇಟ್ಕೊಂಡು ಬೈಟ್ ತೊಗೊಂಡು ಜೊತೆ ಈರುಳ್ಳಿ ತಿನ್ನಬೇಕು. ರೊಟ್ಟಿ ತಿಂದೆ, ಇವಾಗ ರೈಸ್ ಗೈಸ್. ಇದು ತರಕಾರಿ, ರೊಟ್ಟಿ, ರಸಮ್, ಸಾಂಬಾರು ಗೈಸ್. ಗೈಸ್ ಇಲ್ಲೇ ಊಟ ಮಾಡಿದೆ, ಜಸ್ಟ್ 80 ರೂಪೀಸ್ ಗೈಸ್. ಚೀಪ್ ಆ್ಯಂಡ್ ಬೆಸ್ಟ್ ನಾರ್ತ್ ಕರ್ನಾಟಕ ಮೀಲ್. ಮತ್ತೆ ಹೊರಟೆ ಇವಾಗ ಬಸ್ ಕಡೆ ಗೈಸ್. ಐ ಆಮ್ ಹಿಯರ್ ಎಟ್ ಮೆಡಿಕಲ್ ಸ್ಟೋರ್. ಐ ಆಮ್ ಬೈಯಿಂಗ್ ಸಮ್ ಜನರಿಕ್ medicines for cold and cough, all that. Those medicines will be available only here guys. That's why I'll buy here and I'll take it to Bangalore. Guys, this is the one. I am buying it for all 3 months. Guys, medicines are here. I am taking them to Bangalore guys. ಸೊ ಇಲ್ಲೇ ಬಸ್ ಇದೆ. ಸೊ ಬಸ್ಸಲ್ಲಿ ಹೋಗ್ಬಿಟ್ಟು ಎಲ್ಲನೂ ಇಟ್ಬಿಟ್ಟು ಬರ್ತೀನಿ ಗೈಸ್. ಗೈಸ್ ಫೈನಲಿ ಸೇಫ್ಲಿ ರೀಚ್ಡ್ ಬ್ಯಾಂಗ್ಳೂರ್. ಈ ಪ್ಲೇಸ್ ಯಾವುದಂತ ಕಮೆಂಟ್ ಮಾಡಿ. ದಿಸ್ ಈಸ್ ದ ಮೋಸ್ಟ್ ಫೇಮಸ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಎಲ್ಲರೂ ಇಲ್ಲಿ ಒಂದಲ್ಲ ಒಂದು ಸಲ ಬಂದೇ ಇರ್ತೀರ. ಸೊ ನಾನಂತೂ ಫಸ್ಟ್ ಬ್ಯಾಂಗ್ಳೂರಿಗೆ ಬಂದಾಗ ಇಲ್ಲೇ ಹೇಳ್ಕೊಂಡಿದ್ದೆ ಗೈಸ್. ಸೊ ಇಲ್ಲಿಂದನೇ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು, ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರಲ್ಲಿ. ಸೊ ನೀವು ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬ್ಯಾಂಗ್ಳೂರು ಬಂದಾಗ ಎಲ್ಲಿ ಹೇಳ್ಕೊಂಡಿದ್ರಿ ಅಂತ. ಐ ಹೋಪ್ 90% ಆಫ್ ಪೀಪಲ್ಸ್
ಆರ್ ಸ್ಟಾರ್ಟೆಡ್ ದರ್ ಬ್ಯಾಂಗ್ಳೂರ್ ಜರ್ನಿ ಫ್ರಮ್ ಇಯರ್ ಐ ಗೆಸ್. ನಾನು ಇಲ್ಲೇ ಹೇಳ್ಕೊಂಡಿದ್ದು ಗೈಸ್. ಆ್ಯಂಡ್ ನಾನು ಇವಾಗ BMTC ಬಸ್ ತೊಗೊಳಗೆ ಹೋಗ್ತಾ ಇದ್ದೆ. ನನ್ನ ಬಸ್ ಇರುತ್ತೆ ಆ ಕಡೆ ಕಾರ್ನರಲ್ಲಿ, ಅಲ್ಲಿಗೆ ಹೋದರೆ ಅಲ್ಲಿಂದ ನನ್ನ ಏರಿಯಾಗೆ ಹೋಗೋ ಬಸ್ ಇರುತ್ತೆ ಗೈಸ್, ಅಲ್ಲಿ ಹತ್ಕೊಂಡು ಹೋಗ್ಬೇಕು. ಸೊ ಗೈಸ್ ಫೈನಲಿ ರೂಮಿಗೆ ಬಂದಿದ್ದೀನಿ. ಸೊ ದ ಜರ್ನಿ ವಾಸ್ ಟೂ ಮಚ್, ತುಂಬ ಲೆಂತಿ ಜರ್ನಿ ಅದು. ಸಾಕಾಗಿ ಹೋಗಿದೆ. ಆ್ಯಂಡ್ ಬಸ್ಸಲ್ಲಿ ನಿದ್ದೆ ಮಾಡಿದೆ, ಬಟ್ ಸ್ಟಿಲ್ ಅದು ವೈಬ್ರೇಟ್ ಆಗ್ತಿರುತ್ತಲ್ಲ ಬಸ್ಸು, ಹಂಗಾಗಿ ಬಾಡಿ ಎಲ್ಲ ಪೇನ್ ಇದೆ. ಸೊ 1-2 ಅವರ್ ಕ್ವಿಕ್ಲಿ ಮಲಗಿ ಮತ್ತೆ ಈಗ ಆಫೀಸ್ ವರ್ಕ್ಗೆ ಕನೆಕ್ಟ್ ಆಗಬೇಕು. ಸೊ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಗೈಸ್. ಆ್ಯಂಡ್ ಈ ವಿಡಿಯೋಗಿಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಬಾಯ್ ಗೈಸ್.